ಸ್ನೇಹಿತರೆ, ನಿಮ್ಮ ಕಷ್ಟಗಳನ್ನು ಸ್ವಲ್ಪ ಸೈಡಿಗಿಡಿ. ಈ ಕಥೆಯನ್ನು ಮನಸಾರೆ ಕೇಳಿ. ಖಂಡಿತ ನಿಮ್ಮ ಮನಸ್ಸು ತಿಳಿಯಾಗುತ್ತೆ ಅಂತ ಹೇಳ್ತಾ ಇದ್ದೇನೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ. ಇದೊಂದು ಮಹಾಪ್ರೇಮ ಕಾವ್ಯ ಆಗಿದೆ. ನಿಮ್ಮ ಮನಸ್ಸಿನ ಕಷ್ಟಗಳನ್ನೆಲ್ಲ ದೂರ ಮಾಡಿ ನಿಮ್ಮ ಮನಸ್ಸನ್ನು ತಿಳಿಯಾಗೋಕ್ಕೆ ಸಹಾಯ ಮಾಡುತ್ತೆ. ಬನ್ನಿ, ಈ ಕಥೆಯ ಹೆಸರು ಕಣ್ಣಿನಲ್ಲಿ ಮೊಳಕೆ ಹೊಡೆದ ಪ್ರೇಮ ಅಂತ. ಅದು ಮುಂಗಾರಿನ ದಿನಗಳು. ಸಂಜೆ ಮಳೆ ಸುರಿತಾ ಇತ್ತು. ಧೋ ಎಂದು ಮಿಂಚುಗುಡುಗಳ ನಡುವೆ ಮಳೆ ಸುರಿಯುವಾಗ ಒಂದು ಕಾಲೇಜಿನ ಹಳೆ ಕಟ್ಟಡ ಪಕ್ಕದ ಮಲೆನಾಡು ಗಾಳಿ ಬೋಗರಿಯುತ್ತಾ ಇತ್ತು. ಒಳ್ಳೆಯ ಪರಿಮಳವು ಸಹ ಸೂಸುತ್ತಿತ್ತು. ಆ ಮಳೆಯ ಹನಿಗಳ ನಡುವೆ ಕವಿಯಾಗಿ ಕುಳಿತಿದ್ದ ಅರವಿಂದನ ಕಣ್ಣು ಒಂದು ಕಡೆ ಸಾಗಿ ನಿಂತಿತ್ತು. ಪುಸ್ತಕ ಹಿಡಿದು ನಿಂತಿದ್ದ ಅನನ್ಯಳ ಕಡೆ. ಅವಳು ಕುತೂಹಲದಿಂದ ಆಕಾಶ ನೋಡುತ್ತಿದ್ದಳು. ಮಳೆ ಬೀಳುವುದು ಅವಳಿಗೆ ಒಂದು ರೀತಿಯ ಸಂಭ್ರಮವಾಗಿತ್ತು. ಅದನ್ನು ನೋಡುವುದು ಅರವಿಂದನಿಗೆ ಸಂಭ್ರಮವಾಗಿತ್ತು. ಅಂದು ತುಂಬ ಸಮಯದವರೆಗೆ ಮಳೆ ಸುರಿತಿದ್ದರಿಂದ ಕಾದು ಕಾದು ಸೋತ ಅನನ್ಯಳು ಕೊನೆಗೆ ಕ್ಯಾಂಟೀನ ಕಡೆಗೆ ಹೆಜ್ಜೆ ಹಾಕಲು ಶುರು ಮಾಡುತ್ತಾಳೆ. ಅಷ್ಟರಲ್ಲಿ ಅವಳು ಜಾರಿ ಬೀಳುವಳಿರ್ತಾಳೆ. ಆಗ ಅವಳ ಕೈ ಹಿಡಿದು ಬೀಳದಂತೆ ಕಾಪಾಡ್ತಾನೆ ಅರವಿಂದ. ಆಗ ಅವರಿಬ್ಬರ ಕಣ್ಣುಗಳು ಒಂದನ್ನೊಂದು ಸೇರಿದವು. ಕಣ್ಣಿನಲ್ಲಿ 100 ಮಾತುಗಳು ಪ್ರಾರಂಭವಾದವು. ಅವಳ ಕಣ್ಣಿನಲ್ಲಿ ಕೃತಜ್ಞತೆಯ ಭಾವವು ಎದ್ದು ಕಾಣುತ್ತಿತ್ತು. ಹಾಗೆ ಒಬ್ಬರ ಕಣ್ಣಿನಲ್ಲಿ ಒಬ್ಬರ ಕಣ್ಣು ಸೇರಿ ಆಯಿತು. ಅವಳು ನೋಡಿದ ನೋಟಕ್ಕೆ ಅರವಿಂದನ ಹೃದಯದಲ್ಲಿ ಒಂದು ಆನೆಯೇ ಹೋಗಿ ಗದ್ದಲ ಮಾಡಿದಂತೆ ಗದ್ದಲ ಪ್ರಾರಂಭವಾಗಿತ್ತು. ಆಗ ಅನನ್ಯವಳು ಹೇಳುತ್ತಾಳೆ, ಧನ್ಯವಾದಗಳು, ಜಾರಿ ಬೀಳುತ್ತಿದ್ದೆ, ನನ್ನನ್ನು ಕಾಪಾಡಿದ್ದಕ್ಕೆ ಧನ್ಯವಾದಗಳು ಎಂದು ಸಣ್ಣನೆ ನಗುವನ್ನು ನೀಡುತ್ತಾಳೆ. ಆಗ ಅರವಿಂದನು, ಧನ್ಯವಾದಗಳು ಯಾಕೆ, ದಯವಿಟ್ಟು ಕ್ಷಮಿಸಿ, ನಿಮ್ಮನ್ನು ಯಾರೇ ಇದ್ದರೂ ನಾನು ಇದೇ ಕೆಲಸ ಮಾಡುತ್ತಿದ್ದೆ ಎಂಬುದಾಗಿ ನಾಚಿಕೆಯಿಂದ ಹೇಳುತ್ತಾನೆ ಅರವಿಂದ. ಆ ದಿನದ ಮಳೆ ಇಬ್ಬರಿಗೂ ಪರಿಚಯವಾಗುವಂತೆ ಮಾತನಾಡುವಂತೆ ಮಾಡಿತು. ಕಾಲೇಜಿನ ಲೈಬ್ರರಿಯೊಳಗೆ ಹೋಗಿ ಕುಳಿತು ಅವರು ಮೊದಲ ಬಾರಿಗೆ ಮಾತನಾಡಲು ಪ್ರಾರಂಭಿಸುತ್ತಾರೆ. ಮೊದಲು ಪುಸ್ತಕಗಳ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದವರು ನಂತರ ತಮ್ಮ ಜೀವನದ ಕನಸುಗಳ ಬಗ್ಗೆ ಮಾತನಾಡಲು ಪ್ರಾರಂಭಿಸುತ್ತಾರೆ. ಅರವಿಂದನಿಗೆ ಕವಿತೆ ಎಂದರೆ ತುಂಬ ಇಷ್ಟ. ಅನನ್ಯಗಳಿಗೆ ನೆಮ್ಮದಿ ಮತ್ತು ಸರಳ ಸಂಭಾಷಣೆ ಎಂದರೆ ಇಷ್ಟ. ಅವಳ ಸರಳ ಸಂಭಾಷಣೆಯು ಹೃದಯದಲ್ಲಿ ಅಚ್ಚಳಿಯದೆ ಉಳಿಯುವಂತೆ ಭಾವನೆಗಳನ್ನು ಬೆರೆಸುತ್ತಿದ್ದಳು. ದಿನಗಳು ಕಳೆಯದಂತೆ ಪ್ರತಿದಿನವೂ ಒಬ್ಬರನ್ನೊಬ್ಬರು ಸೇರುವುದು, ಮಾತನಾಡುವುದು, ಕ್ಯಾಂಪಸ್ಸಲ್ಲಿ ಓಡಾಡುವುದು, ಲೈಬ್ರರಿಯಲ್ಲಿ ಸೇರುವುದು, ಎಲ್ಲೆಡೆ ಅವರಿಬ್ಬರ ಓಡಾಟವೇ ಇತ್ತು. ಆದರೆ ಏನೋ ಒಂದು ಮೌನ ಅವರ ನಡುವೆ ಜಡುಗಟ್ಟಿತ್ತು. ಅರವಿಂದ ತನ್ನ ನೋಟ್ಬುಕ್ಕಿನಲ್ಲಿ ಆರಾಧನೆಯ ಸಾಲುಗಳನ್ನು ಬರೆಯುತ್ತಿದ್ದ. ಅನನ್ಯ ಅನಾಯಾಸವಾಗಿ ಅರವಿಂದನ ಹತ್ತಿರ ಬಂದು ಕುಳಿತುಕೊಳ್ಳುತ್ತಿದ್ದಳು. ಹೀಗೆ ನಡೆಯುತ್ತಿರುವಾಗ ಒಂದು ಸಂಜೆ ಸೂರ್ಯಾಸ್ತದ ಕೆಂಪು ಬೆಳಕು ಕ್ಯಾಂಪಸ್ನ ಮೆರುಗುಗಳನ್ನು ಅಲಂಕರಿಸಿದಾಗ ಇಬ್ಬರು ಸರೋವರದ ಬಳಿ ನಡೆದುಕೊಂಡು ಹೋಗುತ್ತಿದ್ದರು. ಗಾಳಿಯಲ್ಲಿ ಜಾಸ್ಮಿನ್ನ ಪರಿಮಳ ಜೋರಾಗಿತ್ತು. ಇಬ್ಬರ ಹೃದಯದಲ್ಲೂ ಹೇಳಲಾಗದ ಸಾವಿರಾರು ಮಾತುಗಳು ತುಂಬಿತ್ತು. ಆಗ ಅರವಿಂದನು, ಅನನ್ಯ, ನಿನ್ನೊಡನೆ ಮಾತನಾಡಿದಾಗ ನನ್ನ ಕವಿತೆಗಳು ಜೀವ ಪಡೆಯುತ್ತವೆ ಎಂದು ಹೇಳುತ್ತಾನೆ. ಧೈರ್ಯವಾಗಿ ಗುಟ್ಟನ್ನು ತೆರೆದಂತೆ ಅನನ್ಯಳು ನಿಂತು ಅವನತ್ತ ನೋಡುತ್ತಾಳೆ. ನಿನ್ನ ಮಾತುಗಳು ಸದಾ ಮನೆಯಂತೆ ಅನಿಸುತ್ತವೆ ಅರವಿಂದ ಎಂಬುದಾಗಿ ಹೇಳುತ್ತಾಳೆ. ಆಗ ಮತ್ತೆ ಮೌನ, ಧೀರ ಮೌನ. ಒಮ್ಮೆ ಗಾಳಿ ಹರಡಿದಂತೆ ಇಬ್ಬರು ಸಹ ಪರಸ್ಪರ ಕಣ್ಮುಂದೆ ನಿಂತಿದ್ದರು. ಅವರ ನಡುವೆ ಮೌನವೇ ಉತ್ತರವಾಗಿತ್ತು. ಅರವಿಂದನು ನಿಧಾನವಾಗಿ ಕೇಳುತ್ತಾನೆ, ನಾವು ಒಟ್ಟಿಗೆ ಹಾದಿ ಹಿಡಿದರೆ ಹೇಗಿರುತ್ತದೆ ಎಂದು. ಅನನ್ಯ ನವಿಲಿನ ನಗುವಿನ ಮುಖ ಅರಳಿತು. ಹೇಗಿರಬಹುದು ಅಂದರೆ ಇಷ್ಟೇ, ಸುಂದರವಾಗಿರಬಹುದು, ಅತ್ಯಂತ ಸುಂದರವಾಗಿರಬಹುದು ಎಂದು ಅವನ ಕೈಯನ್ನು ಹಿಡಿದುಕೊಳ್ಳುತ್ತಾಳೆ.
ಹಳೆಯ ದಿನದಿಂದ ಆರಂಭವಾದ ಪರಿಚಯ ನಿರಾಳವಾದ ಪ್ರೀತಿಯಾಗಿ ಬೆಳೆಯಿತು. ಕಾಲೇಜಿನ ದಿನಗಳು ಮುಗಿದರೂ ಅವರ ಕತೆ ಮುಗಿಯಲಿಲ್ಲ. ಪ್ರೀತಿ ಎಂದರೆ ದೊಡ್ಡ ಘಟನೆಗಳಲ್ಲ, ಮಳೆಯ ಹನಿಯಲ್ಲಿ ಕರುಣೆ, ನಗುವಿನಲ್ಲಿ ನಂಬಿಕೆ, ಮೌನಲ್ಲಿ ಮಾರ್ಥ. ಅದು ಅವರಿಬ್ಬರ ನಡುವೆ ನಡೆಯುತ್ತಿದ್ದ ಕವಿತೆಯೇ ಸರಿ. ಆಗಾಗಲೇ ಒಮ್ಮೆ ಮಳೆ ಬರುತ್ತಿರುವಾಗ ಅವರು ಹಳೆಯ ಕ್ಯಾಂಪಸ್ಗೆ ಭೇಟಿ ಮಾಡಿ ಅದೇ ಹಳೆ ಕಾಲೇಜಿನ ಕಟ್ಟಡದ ಬಳಿ ನಿಂತು, ಮೊದಲ ಭೇಟಿಯಾದ ಜಾಗದಲ್ಲಿ ನಿಂತು ಒಬ್ಬರನ್ನೊಬ್ಬರನ್ನು ನೋಡಿಕೊಂಡು ನಗುತ್ತಾರೆ. ಸ್ನೇಹಿತರೆ, ಪ್ರೀತಿಗೆ ಅಂತ್ಯವಿಲ್ಲ. ಅದು ಮೊದಲ ಮಳೆ ಹನಿಯಂತೆ ಬೀಳುವಾಗಲೇ ಆರಂಭವಾಗುವುದು. ಹೀಗೆ ಆರಂಭವಾದ ಕಾಲೇಜಿನ ಪ್ರೀತಿ ಕೊನೆಗೆ ಮದುವೆಯಾಗಿ ಇಬ್ಬರು ಸುಖದಿಂದ ಬಾಳುತ್ತಾರೆ. ಸ್ನೇಹಿತರೆ, ಇಲ್ಲಿಗೆ ಇದೊಂದು ಪ್ರೇಮ ಕಥೆ ಮುಕ್ತಾಯವಾಯಿತು. ಮುಂದಿನ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು.